ಗುಡ್ಡಾಪುರ ಸುಕ್ಷೇತ್ರದಲ್ಲಿ ನಾಳೆ ಸೆಪ್ಟೆಂಬರ್ 30ರಂದು ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರವು ಕರ್ನಾಟಕ ಸಂಭ್ರಮ 50 ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಗಡಿನಾಡ ಚೇತನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಜೊತೆಗೆ ಮಹಾರಾಷ್ಟ್ರ ಕನ್ನಡ ಶಾಲೆಗಳಿಗೆ ನಲಿ ಕಲಿ ಸಾಹಿತ್ಯ ವಿತರಿಸುವ ನಿಯೋಜನೆ ಕೂಡ ಮಾಡಿಕೊಂಡಿದೆ. ಹಾಗಾಗಿ ಇಲ್ಲಿ ಅದರ ಒಂದು ತಯಾರಿಯು ಕೂಡ ಅದ್ಧೂರಿಯಾಗಿ ನಡೀತಾ ಇದೆ. ನಾಳೆ ಯಾವೆಲ್ಲ ಕಾರ್ಯಕ್ರಮಗಳು ನಡೀತಾ ಇವೆ ಅನ್ನೋದನ್ನು ಅಲ್ಲಿನ ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ ಸೋಮಣ್ಣ ಬೇವಿನಮರದ್ ಮತ್ತು ಪ್ರಕಾಶ್ ಮತ್ತಳ್ಳಿ ಸರ್ ಅವರ ಜೊತೆಗೆ ನಮ್ಮ ಟೀಮ್ ಚಿಟ್ಚಾಟ್ ಮಾಡಿದೆ. ಏನಂತ ನೋಡೋಣ ಬನ್ನಿ ಸರ್. ಮೊದಲನೇದಾಗಿ ಜತ್ತ ಅಂದರೆ ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಕನ್ನಡವನ್ನು ಬಿತ್ತರಿಸ್ತಕ್ಕಂಥ ಗಡಿನಾಡು ನ್ಯೂಸ್ನವ್ರಿಗೆ 2 ತಿಂಗಳಿಂದ ಇತ್ತೀಚೆಗೆ ತಾವು ಪ್ರಾರಂಭ ಮಾಡಿದ್ದೀರಿ. ಭಾಳ ಒಳ್ಳೆಯ ರೀತಿಯಿಂದ ಇದನ್ನು ಪ್ರಚಾರವನ್ನು, ಕನ್ನಡದ ಪರವಾದಂಥ ಪ್ರಚಾರವನ್ನು ತಾವು ಕೊಡ್ತಾ ಇದ್ದೀರಿ. ಇದು ಶುಭದ ಸಂದೇಶ ಅಂತ ನಾನು ಭಾವಿಸಿದ್ದೇನೆ. ನಿಮ್ಮ ಗಡಿನಾಡು ನ್ಯೂಸು ಇಡೀ ದೇಶಾದ್ಯಂತ ಪ್ರಚಲಿತವಾಗಿ ನಂಬರ್ 1 ಚಾನಲ್ ಆಗಲಿ ಅನ್ನೋಂಥ ಶುಭಾಶಯವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಕರ್ನಾಟಕ ಸಂಭ್ರಮ 50 ಅಂತ ಈ ಒಂದು ಕಾರ್ಯಕ್ರಮವನ್ನು ಮೊಟ್ಟ ಮೊದಲ ಬಾರಿಗೆ ಮಹಾರಾಷ್ಟ್ರದ ಈ ಒಂದು ಜತ್ ತಾಲೂಕಿನಲ್ಲಿ ಇಟ್ಟಿದ್ದೀರಾ. ಸೊ ಇದರ ಒಂದು ವಿಶೇಷತೆ ಏನು? ಕರ್ನಾಟಕ ರಾಜ್ಯದ ವತಿಯಿಂದ ಅಂದರೆ ಕರ್ನಾಟಕ ಸರ್ಕಾರದ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯ ವತಿಯಿಂದ, ಜಿಲ್ಲಾ ಆಡಳಿತ ಬಿಜಾಪುರ ಜಿಲ್ಲೆಯ ವತಿಯಿಂದ ಮತ್ತು ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಮತ್ತು ಅಕ್ಕಲಕೋಟೆ ತಾಲೂಕಿನ ಸೊಲ್ಲಾಪುರ ಜಿಲ್ಲೆಯ ಎಲ್ಲ ಕನ್ನಡ ಪರ ಹೋರಾಟಗಾರರು ಮತ್ತು ಕನ್ನಡ ಪರ ಶಾಲೆಗಳು, ಮಂತ್ರಿಗಳು, ಇನ್ನೂ ಅನೇಕ ಗಣ್ಯಾತಿ ಗಣ್ಯರು ಈ ಕಾರ್ಯಕ್ರಮದಲ್ಲಿ ವಹಿಸ್ತಾರೆ. ಇದರಲ್ಲಿ ಭಾಳಷ್ಟು ಪ್ರಮುಖವಾದದ್ದು ಏನು ಅಂತ ಹೇಳಿದರೆ, ಹೊರನಾಡ ಕನ್ನಡಿಗರ ಕಾರ್ಯಕ್ರಮ. ಇದು ಐತಿಹಾಸಿಕ ಕಾರ್ಯಕ್ರಮ. ಈ ಹಿಂದೆ ಇದನ್ನು ನನಗೆ ಗೊತ್ತಿದ್ದಂಗೆ ಯಾರೂ ಸಹ ಇಂಥ ದೊಡ್ಡ ಕಾರ್ಯಕ್ರಮವನ್ನು ಮಾಡಿದ್ದಿಲ್ಲ. ಈ ಭಾಗದ ಜನರ ಹಲವಾರು ವರ್ಷಗಳಿಂದ ಏನು ಬೇಡಿಕೆ ಇತ್ತಲ್ಲ, ಅದು ನಾಳೆ 30ನೇ ತಾರೀಕಿಗೆ ಶ್ರೀ ಕ್ಷೇತ್ರ ದಾನಮ್ಮ ದೇವಿ ದೇವಸ್ಥಾನದಲ್ಲಿ ಅದು ನೆರವೇರ್ತದೆ ಅನ್ನೋಂಥ ಮಾತನ್ನು ಭಾಳ ಸಂತೋಷದಿಂದ ಇವತ್ತು ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದ್ರ ಜೊತೆಗೆ ನಮ್ಮ ಗಡಿ ಪ್ರದೇಶ ಅಭಿವೃದ್ಧಿ ಏನು ಪ್ರದೇಶ ಅಭಿವೃದ್ಧಿ ಮಂಡಳಿಯಿಂದ ಕೊಡ್ತಕ್ಕಂತಹ ಏನು ಗಡಿನಾಡ ಚೇತನ ಅನ್ನುವಂಥ ಪ್ರಶಸ್ತಿಗಳನ್ನು ನಾವು ಇವತ್ತು ಕೊಡ್ತಾ ಇದ್ದೇವೆ. 3 ಜನರು ಅಂದರೆ 3 ಜನರ ಏನು ನಮ್ಮ ಇವರಿದ್ದಾರಲ್ಲ, ಏನು ಸುಕ್ಷೇತ್ರದ ಶ್ರೀಮತಿ ಡಾಕ್ಟರ್ ಜಯದೇವಿ ತಾಯಿ ಲೆಗಾಡೆಯವರ ಹೆಸರಲ್ಲೇ ಮತ್ತು ನಾಡೋಜ ಡಾಕ್ಟರ್ ಕೈಯಾರ ಕಿಣ್ಣಯ್ಯರವರ ಹೆಸರಲ್ಲೇ, ಡಾಕ್ಟರ್ ಚನ್ನಬಸವ ಪಟ್ಟದ್ದೇವರು ಇವರ ಹೆಸರಲ್ಲೇ ಕಳೆದ ಬಾರಿ 2023, 24, 25 ಪ್ರಶಸ್ತಿಗಳನ್ನು ಇವತ್ತು ನಾವು ವಿತರಣೆಯನ್ನು ಮಾನ್ಯ ಮುಖ್ಯಮಂತ್ರಿಗಳ ಅಮೃತಾಸ್ತದಿಂದ ಅವರಿಗೆ ಸನ್ಮಾನವನ್ನು ಮಾಡಿ ಕ್ರಿಸ್ತಶಕ ಪೂರ್ವ 450 ಇಸ್ವಿಯ ಏನು ನಮ್ಮ ಅಲ್ಮಡಿ ಶಾಸನದ ಒಂದು ಪ್ರತಿರೂಪವಾದಂಥ ಒಂದು ಆವತ್ತಿನ ಪ್ರತಿರೂಪವಾದಂಥ ಒಂದು ಶೀಲ್ಡು ಸ್ಮರಣೆಗೆ, ಅದರ ಜೊತೆಗೆ ಫಲಕ, ಅವು ನಮ್ಮ ಇಲಾಖೆಯಿಂದ 1 ಲಕ್ಷ ರೂಪಾಯಿ ಅವರಿಗೆ ಗೌರವಧನವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಭಾಳ ವಿಶೇಷವಾಗಿ ನಾವು ಮತ್ತು ಕಾರ್ಯದರ್ಶಿಗಳು ಈ ಭಾಗದಲ್ಲಿ ಪ್ರವಾಸ ಮಾಡುವಾಗ ನಾವು ಕನ್ನಡ ಶಾಲೆಗಳಿಗೆ ಭೇಟಿಯಾಗಿದ್ವಿ. ಅಲ್ಲಿ ಕನ್ನಡ ಶಾಲೆಗಳಲ್ಲಿ ಕಲಿತಕ್ಕಂಥ ಮಕ್ಕಳು ಮತ್ತು ಗುರುಗಳು, ಅದ್ರ ಜೊತೆಗೆ ಮಕ್ಕಳ ತಂದೆ ತಾಯಿಗಳು ಭಾಳಷ್ಟು ಬೇಡಿಕೆ ಇತ್ತು. ಮರಾಠಿಯ ಪುಸ್ತಕಗಳ ಕಲಿಕಾ ಸಾಮಗ್ರಿಗಳನ್ನು ಕನ್ನಡದ ಶಾಲೆಗೆ ಕೊಡ್ತಾರೆ, ನಮಗಿದು ಅರ್ಥ ಆಗೋದಿಲ್ಲ ಅನ್ನೋಂಥ ಮಾತನ್ನು ನಮ್ಮ ನಜರಿಗೆ ತಂದಾಗ ನಾವು ಅದನ್ನು ಮಾತನಾಡಿ ಮತ್ತು ನಮ್ಮ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಉನ್ನತ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಇಲ್ಲಿನೂ ಸಹ ಏನು ಮಹಾರಾಷ್ಟ್ರದ ಗಡಿ ಭಾಗದಲ್ಲಿರ್ತಕ್ಕಂಥ ಕನ್ನಡ ಶಾಲೆಗೆ ಅಂದರೆ 1ನೇ ತರಗತಿಯಿಂದ 5ನೇ ತರಗತಿಯೊಳಗೆ ಕಲಿತಕ್ಕಂಥ ಏನು ಕನ್ನಡ ಶಾಲೆಗೆ ಮರಾಠಿಯ ಕಲಿಕಾ ಸಾಮಗ್ರಿಗಳನ್ನು ಏನು ಕೊಡ್ತಿದ್ರಲ್ಲ, ಅವನ್ನ ನಮ್ಮ ಕರ್ನಾಟಕ ಸರ್ಕಾರದಿಂದ ಆ ಕಲಿಕಾ ಸಾಮಗ್ರಿಗಳನ್ನು ನಾಳೆ ನಾವು ಅದನ್ನು ಮಾನ್ಯ ಮುಖ್ಯಮಂತ್ರಿಗಳಿಂದ ವಿತರಣೆ ಮಾಡುವಂಥ ಕಾರ್ಯಕ್ರಮ ಅದ. ಇಂಥ ಹಲವಾರು ಕಾರ್ಯಕ್ರಮಗಳ ಜೊತೆಗೆ ಭಾಳ 150ಕ್ಕೂ ಹೆಚ್ಚು
ಕಲಾ ತಂಡಗಳು ಈ ಒಂದು ಸಭೆಯಲ್ಲಿ ಭಾಗವಹಿಸ್ತಾರೆ. ಮತ್ತು ಮೇಲಾಗಿ ಈ ಭಾಗದ ಕೆಲವೊಂದು ಬೇಡಿಕೆಗಳು ಆ ಬೇಡಿಕೆಗಳನ್ನು ಸಹ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ನಾವು ಅದನ್ನು ತಲುಪಿಸಿದ್ದೇವೆ. ಅದರ ವಿಚಾರವಾಗಿಯೂ ಸಹ ಇಲ್ಲಿ ಕನ್ನಡ ಪರ ಸಂಘಟಕರ ಜೊತೆಗೆ ಮಾತನಾಡಿದ್ದೇವೆ. ಅವರು ಬಂದು ನಾಳೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಡೋರಿದ್ದಾರೆ. ಒಟ್ಟಾರೆ ಈ ಭಾಗದಲ್ಲಿರ್ತಕ್ಕಂಥ ಕೆಲವು ಸಮಸ್ಯೆಗಳಿಗೆ ಸ್ಪಂದನಾತ್ಮಕವಾದಂಥ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮಕ್ಕೆ ನಾನು ನಿಮ್ಮ ಮುಖಾಂತರ ಈ ಭಾಗದ ಕನ್ನಡಿಗರಿಗೆ ಮತ್ತು ಇನ್ನಿತರೆ ಇರ್ತಕ್ಕಂಥ ಸಂಘ ಸಂಸ್ಥೆಗಳಿಗೆ ಬರಲಿಕ್ಕೆ ಆಹ್ವಾನವನ್ನು ಕೊಡ್ತಾ ಇದ್ದೇನೆ. ದಯಮಾಡಿ ಬಂದು ಇಡೀ ದಿವಸದ ಕಾರ್ಯಕ್ರಮ ಬೆಳಗ್ಗೆ 10 ಗಂಟೆಯಿಂದ ಇರ್ಬೋದು, ರಾತ್ರಿ 8 ಗಂಟೆಯವರೆಗೆ ಇರ್ತಕ್ಕಂಥ ಈ ದಾನಮ್ಮ ದೇವಿ ದೇವಸ್ಥಾನದಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇವೆ. ನೋಡಿ, ತಾವೆಲ್ಲ ನೋಡ್ತಾ ಇದ್ದೀರಿ. ಇಲ್ಲಿ ಯಾವುದೇ ರೀತಿಯ ಒಂದು ಮಳೆಗಿಳೆ ಏನಾದರೂ ಮಳೆರಾಯನ ಕೃಪೆಯಿಂದ ಮಳೆ ಬಂದರು ಅಂದರೂ ಎಲ್ಲರೂ ಕುತ್ಕೊಂಡು ಆರಾಮ್ ಸೀರಿ ನೋಡ್ಬೋದು. ಬಲಗಡೆಗೆ ನಮ್ಮ ಕರ್ನಾಟಕ ಭವನ ಅದ, ಅಲ್ಲಿ 16,000 ಜನಕ್ಕೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದರ ಜೊತೆಗೆ ಬಂದಂಥವ್ರಿಗೆ ಇಲ್ಲಿಯ ನಮ್ಮ ಟ್ರಸ್ಟಿನ ಗೌರವಾನ್ವಿತ ಅಧ್ಯಕ್ಷರು ಸದಸ್ಯರು ಎಲ್ಲರೂ ಕೂಡ್ಕೊಂಡು 125ಕ್ಕೂ ಹೆಚ್ಚು ರೂಮುಗಳನ್ನು ಇವತ್ತು ಬಂದಂಥ ಕಲಾವಿದ ತಂಡಕ್ಕೆ ಕೊಡ್ತಾ ಇದ್ದಾರೆ. 2 ಕಲ್ಯಾಣ ಮಂಟಪಗಳನ್ನು ಕೊಡ್ತಾ ಇದ್ದಾರೆ. 16,000 ಜನ ಊಟ ಮಾಡ್ತಕ್ಕಂಥದ್ದು, 2 ಗೆಸ್ಟ್ ರೂಮ್, ಈ ರೀತಿ ಎಲ್ಲ ಸಹಕಾರದಿಂದ ಅವರು ಇವತ್ತು ಈ ದಾನಮ್ಮ ದೇವಿ ಟ್ರಸ್ಟ್ನವರು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ನಾನು ಇದೊಂದು ಹಬ್ಬದ ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ. ಈ ಭಾಗದಲ್ಲಿ ಕೊಲ್ಲಾಪುರ ಇರ್ಬೋದು, ಸಾಂಗ್ಲಿ ಇರ್ಬೋದು, ಅಕ್ಕಲಕೋಟೆ ಇರ್ಬೋದು, ಜತ್ತ ಇರ್ಬೋದು, ಈ ಭಾಗದ ಹಳ್ಳಿಗಳಿಗೆ ನಾವು ನಿನ್ನೆ 3-4 ದಿವಸದಿಂದ ನಾವು ಪ್ರವಾಸವನ್ನು ಮಾಡಿದ್ದೇವೆ. ಒಂದೇಲೆ ಹಬ್ಬದ ವಾತಾವರಣ ನೋಡಿ ಸೃಷ್ಟಿಯಾಗಿದೆ ಅಂತ ನಾನು ಭಾವಿಸಿದ್ದೇನೆ. ಹಳ್ಳಿಗಳಲ್ಲಿ ಹೋದಾಗ ಕಟ್ಟೆಯ ಮೇಲೆ ಕೂತ್ಕೊಂಡು ಆ ಪತ್ರಿಕೆಯನ್ನು ನೋಡಿ ನಾವು ಬರ್ತೇವೆ, ಒಳ್ಳೆಯ ಕಾರ್ಯಕ್ರಮ ಇದು, ಕನ್ನಡದ ಕಾರ್ಯಕ್ರಮ ಇದು, ಕನ್ನಡದ ಸಲುವಾಗಿ ನಾವು ಇವತ್ತಿಲ್ಲ ಇಲ್ಲಿ ಇದ್ದೇವೆ ಅನ್ನೋಂಥದ್ದು ಬಹಳ ಜನರಿಗೆ ಇದು ಮೆಚ್ಚುಗೆಯ ಕಾರ್ಯಕ್ರಮ ಅನ್ನೋಂಥ ಮಾತನ್ನು ನಾನಿಲ್ಲಿ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಎಸ್ ಸರ್. ಸರ್, ಇನ್ನೊಂದು ಪ್ರಶ್ನೆ ಏನಂತ ಅಂದರೆ, ಈಗ ಕರ್ನಾಟಕ ಸಂಭ್ರಮ ಅನ್ನೋ ಈ ಒಂದು ಕಾರ್ಯಕ್ರಮ, ಈ ಒಂದು ನಿಜವಾಗ್ಲೂ ಐತಿಹಾಸಿಕ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಇದು ನಮ್ಮ ಮಹಾರಾಷ್ಟ್ರದ ಈ ಗುಡ್ಡಾಪುರ ಕ್ಷೇತ್ರದಲ್ಲಿ ಏನು ಇಟ್ಕೊಂಡಿದ್ದೀರಾ, ಇದು ನಿಜಕ್ಕೂ ನಮ್ಮ ಭಾಗದ ನಾವೊಬ್ಬ ಇಲ್ಲಿ ನಿವಾಸಿಯಾಗಿ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ತುಂಬ ಹೆಮ್ಮೆ ವಿಚಾರ. ಅದೇ ರೀತಿಯಾಗಿ ನಮ್ಮ ತಾಲೂಕಿನಲ್ಲಿ ಇಷ್ಟೊಂದು ಮರಾಠಿ ಇದ್ದರೂ ಕೂಡ, ಮಹಾರಾಷ್ಟ್ರ ಇದ್ದರೂ ಕೂಡ ಇಲ್ಲಿ ಸುಮಾರು 80% ಕನ್ನಡವನ್ನೇ ಮಾತನಾಡುವಂಥ ಜನ ಇದ್ದಾರೆ. ಕನ್ನಡಕ್ಕೋಸ್ಕರ ಅದೆಷ್ಟೋ ಬೇರೆ ಬೇರೆ ವಿಭಾಗಗಳಲ್ಲಿ ದುಡಿತಾ ಇರುವಂಥ ಎಲೆಮರೆಕಾಯಿ ಅಂತ ಕೆಲಸ ಮಾಡುವಂಥ ಜನರಿದ್ದಾರೆ. ಬೇರೆ ಬೇರೆ ವಿಭಾಗ ಯಾವುದೇ ಕ್ಷೇತ್ರ ಆಗಿರ್ಬೋದು ಸರ್. ಈಗ ನೀವು ಯಾವ ರೀತಿ ಗಡಿನಾಡು ಚೇತನ ಅಂತ ಗುರುತಿಸಿದ್ದೀರಾ, ಅದೇ ರೀತಿಗೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡಿರುವಂತಹ ಅದೆಷ್ಟೋ ಗಡಿ ಕನ್ನಡಿಗರಿಗೆ ಅವರಿಗೇನಾದರೂ ಸರ್ ತಾವು ಒಂದು ಪ್ರೋತ್ಸಾಹಕವಾದಂಥ ಒಂದು ಕಾರ್ಯವೈಖರಿಗೆ ನೀವೇನಾದರೂ ಒಂದು ಪ್ರೇರಣಾದಾಯಕವಾದಂಥ ಪ್ರಶಸ್ತಿಗಳೇನಾದರೂ ಕೊಡ್ತಾ ಇದ್ದೀರಾ? ನಿನ್ನೆ ನಾವು ಜತ್ತದಲ್ಲಿ ನಾನು ಮತ್ತು ಶಾಸಕರು, ನಮ್ಮ ಕಾರ್ಯದರ್ಶಿಗಳು, ಉಪಾಧ್ಯಕ್ಷರಾದಂಥ ಚಂದ್ರಣ್ಣನವರು ಮಾತನಾಡುವಾಗ ಭಾಳಷ್ಟು ಪ್ರಶ್ನೆಗಳು ಬಂದುವಿದು. ಇಲ್ಲಿ ಭಾಳಷ್ಟು ಜನ ಕಲಾವಿದರಿಗೆ ಮಾಸಾಸನೆ ಕೊಡಬೇಕು ಅನ್ನೋಂಥದ್ದು ಒಂದು. ಇನ್ನು ಎರಡನೇದ್ದು, ಕನ್ನಡದ ಪತ್ರಿಕೆಗಳನ್ನು ಶಾಲೆಗೆ ಅಂದರೆ ಆಯಾ ಕನ್ನಡ ಶಾಲೆಗಳಿಗೆ ಮುಟ್ಟಿಸುವಂಥ ಕೆಲಸ ಆಗಬೇಕು. ಮತ್ತೊಂದು, ಈ ಭಾಗದಲ್ಲಿ ನೀರಾವರಿಯ ನೀರು ಕುಡಿಲಿಕ್ಕೆ ನೀರಿನ ಸಮಸ್ಯೆ ಅದ, ಅದೊಂದು ಮೂರನೇದ್ದು. ಇನ್ನು ನಾಲ್ಕನೇದ್ದು, ಈ ಭಾಗದಲ್ಲಿ 1ನೇ ತರಗತಿಯಿಂದ 12ನೇ ತರಗತಿವರೆಗೆ ಓದಿಂಥ ಮಾಧ್ಯಮದಲ್ಲಿ ಏನು ಓದ್ತಕ್ಕಂಥವ್ರಿಗೆ ಎಲ್ಲಿ ಅನ್ಯಾಯ ಆಗ್ತೈತಿ ಕರ್ನಾಟಕದಲ್ಲಿರ್ಬೋದು, ಇಲ್ಲಿ ಮಹಾರಾಷ್ಟ್ರದಲ್ಲಿ, ಅದನ್ನು ಸರಿಪಡಿಸುವಂಥ ಕೆಲಸ. ಮತ್ತು ಭಾಷಾ ನೀತಿಯನ್ನು ದ್ವಿಗುಣ, ಈ ಭಾಗದಲ್ಲಿ ಕನ್ನಡ ಎಲ್ಲಿರ್ತೈತಿ ಹೆಚ್ಚು ಅಲ್ಲಿ ದ್ವಿಗುಣ ಭಾಷೆಯನ್ನು ನಡೆಸಬೇಕು ಅನ್ನೋಂಥದ್ದು. ಅದ್ರ ಜೊತೆಗೆ ಮೀಸಲಾತಿಯನ್ನು ಕೊಡಬೇಕು ಅನ್ನೋಂಥದ್ದು. ಅದ್ರ ಜೊತೆಗೆ ಏನು ನಾವು ಕರ್ನಾಟಕದಲ್ಲಿ ಇವತ್ತೇನು ನಾವು ಮಕ್ಕಳಿಗೆ ಕೊಡ್ತಕ್ಕಂಥದ್ದು ಇರ್ಬೋದು, ಮತ್ತು ಇಲ್ಲಿ ಏನು ಸಾರಿಗೆ ವ್ಯವಸ್ಥೆ ಇರ್ಬೋದಲ್ಲ ಅದರಲ್ಲಿ ಅನುಕೂಲತೆಗಳನ್ನು ಮಾಡಿಕೊಡ್ಬೇಕು ಅನ್ನೋದು ಇನ್ನೊಂದು. ಅದ್ರ ಜೊತೆಗೆ ಇನ್ನೂ ನಾವೇನು ನಮ್ಮ ಕರ್ನಾಟಕದಲ್ಲಿ ಶಾಲಾ ಕಾಲೇಜುಗಳಿಗೆ ಹಾಸ್ಟೆಲ್ಗಳನ್ನು ಮಾಡಿದ್ದೇವಲ್ಲ, ಮೊರಾರ್ಜಿ ಆ ವಸತಿ ಶಾಲೆ ಇರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಇರ್ಬೋದು, ಅಟಲ್ ಬಿಹಾರಿ ವಾಜಪೇಯಿ ಇರ್ಬೋದು, ಡಾಕ್ಟರ್ ಅಂಬೇಡ್ಕರ್ ಅವರ ವಸತಿ ಶಾಲೆ ಇರ್ಬೋದು, ಇಂಥ 10 ಡಿ ದೇವರಾಜ ಅರಸು ಅವರ ವಸತಿ ಶಾಲೆ ಇರ್ಬೋದು, ಇಂಥ 10 ಹಲವಾರು ವಸತಿ ಶಾಲೆಗಳು, ಹಾಗೆಯೇ ನಮ್ಮ ಮಕ್ಕಳನ್ನು ಅಲ್ಲಿ ಸೇರಿಸಿಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಬೇಕನ್ನಂಥ 10 ಯೋಜನೆಗಳು, 10 ವಿಚಾರಧಾರೆಗಳ ಅರ್ಜಿ ನಮ್ಮಲ್ಲಿ ಬಂದಿದ್ದರಿಂದ ಅದರದ್ದೊಂದು ಪಟ್ಟಿ ಮಾಡಿದ್ದೇವೆ. ಒಂದು 20-22 ಏನು ಅವ್ರ ಬೇಡಿಕೆಗಳಿದ್ದವು ಅದನ್ನು ಪಟ್ಟಿ ಮಾಡಿದ್ದೇವೆ. ಅದನ್ನು ಈ ಭಾಗದ ಮುಖಂಡರು, ಅಂದರೆ ಈ ಭಾಗದ ಮುಖಂಡರ ಕಡೆಯಿಂದ ಅದನ್ನು ಓದಿಸಿ, ವೇದಿಕೆ ಮೇಲೆ ಓದಿಸಿ ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಇದನ್ನು ಕೊಡುವಂಥ ಒಂದು ವೇದಿಕೆಯನ್ನು ಅವ್ರಿಗೆ ಕಲ್ಪಿಸಬೇಕು ಅನ್ನೋಂಥದ್ದು ಅದು ನಮ್ಮ ವಿಚಾರಧಾರೆ ಇದೆ. ಅದು ನಮ್ಮ ಪಟ್ಟಿಯಲ್ಲಿನೋದ. ಈ ಬೇಡಿಕೆಗಳನ್ನು ಈಡೇರಿಸಿದ ಸಲುವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಅದರ ಗಮನ ಹರಿಸ್ತಾರನ್ನಂಥ ವಿಶ್ವಾಸ ನಮಗಿದೆ ಅನ್ನೋಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ ಇದ್ದೇನೆ. ಕರ್ನಾಟಕ ಮುಖ್ಯಮಂತ್ರಿಗಳು ಕೂಡ ಇಲ್ಲಿ ಬರ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಸಾಕಷ್ಟು ಜನರು ಬರುವಂಥ ಒಂದು ನಿರೀಕ್ಷೆ ಕೂಡ ಇಟ್ಕೊಂಡಿದ್ದೀರಾ. ಅಂದಾಜು ನಿಮ್ಮ ನಿರೀಕ್ಷೆ ಪ್ರಕಾರ ಸರ್ ಎಷ್ಟೊಂದು ಜನ ಬರಬಹುದು ಮತ್ತು ಇಲ್ಲಿ ಯಾವ ರೀತಿಯಾಗಿ ಅದರ ಬಗ್ಗೆ ಏನು ಹೇಳ್ತೀರಾ? ಮಹಾರಾಷ್ಟ್ರ ರಾಜ್ಯದಲ್ಲೇ ಪ್ರಪ್ರಥಮವಾಗಿ ಗಡಿನಾಡು ನ್ಯೂಸನ್ನು ತಾವು ಪ್ರಾರಂಭಿಸಿದ್ರಿ, ತಮಗೆ ಮೊದಲನೇದಾಗಿ ಅಭಿನಂದನೆಗಳನ್ನ ಹೇಳ್ತೇನೆ. ಈ ಕಾರ್ಯಕ್ರಮ ವಿಶೇಷವಾಗಿ ಎಲ್ಲ ಗಡಿನಾಡಿನ ಮತ್ತು ಹೊರನಾಡಿನ
ಕನ್ನಡ ಮಾಧ್ಯಮ ಶಾಲೆಗಳಲ್ಲಿರ್ತಕ್ಕಂಥ ಶಿಕ್ಷಕರು, ಅವ್ರ ಮಕ್ಕಳು ಮತ್ತು ಪಾಲಕರು ಮಾಡಿದಂಥ ಕಾರ್ಯಕ್ರಮ ಇದು. ಇದರಲ್ಲಿ ಹೆಚ್ಚು ಪಾತ್ರ ನಮ್ಮದೇನಿಲ್ಲ. ಗಡಿನಾಡ ಕನ್ನಡಿಗರೇ ಅವ್ರಿಗೋಸ್ಕರ ಮಾಡ್ತಕ್ಕಂಥ ಕಾರ್ಯಕ್ರಮ. ನಾವು ಜಿಲ್ಲಾಡಳಿತ ವಿಜಯಪುರ ಮತ್ತು ನಮ್ಮ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ನಮ್ಮ ದಾನಮ್ಮದೇವಿ ಟ್ರಸ್ಟ್ ಗುಡ್ಡಾಪುರದ ಏನಿದೆ ನಾವು ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸುಮಾರು 10,000 to 12,000 ಜನ ಬರೋ ನಿರೀಕ್ಷೆ ಇದೆ. ಎಲ್ಲ ಶಾಲೆಗಳಲ್ಲಿ ಈಗಾಗಲೇ ಮಹಾರಾಷ್ಟ್ರದ ಸಾಂಗ್ಲಿ ಇರಬಹುದು, ಸೊಲ್ಲಾಪುರ ಜಿಲ್ಲೆಯ ಶಿಕ್ಷಣಾಧಿಕಾರಿಗಳು ರಜೆಯನ್ನು ಘೋಷಿಸಿದ್ದಾರೆ. ಅವರವ್ರ ಕುಟುಂಬ ಸಮೇತ ಬಂದರೂ ಕೂಡ 10,000 to 12,000 ಬರೋ ನಿರೀಕ್ಷೆ ಇದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಅಧ್ಯಕ್ಷರುಗಳ ಮಾತು. ಪ್ರಪ್ರಥಮ ಬಾರಿಗೆ ಮಹಾರಾಷ್ಟ್ರ ರಾಜ್ಯದಲ್ಲಿ ನಡೆಯುತ್ತಿರುವ ಕನ್ನಡ ಸಂಭ್ರಮ ಸಮಾರಂಭವೊಂದರಲ್ಲಿ ಮಹಾರಾಷ್ಟ್ರ ಕನ್ನಡಿಗರ ಸಮಸ್ಯೆಗಳನ್ನು ಆಲಿಸಿ ಮಹಾರಾಷ್ಟ್ರ ಕನ್ನಡಿಗರಿಗೆ ಹೊಸದನ್ನ ಘೋಷಣೆ ಮಾಡಲು ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ. ಅವರ ಘನ ಉಪಸ್ಥಿತಿ ಹಾಗೂ ಎಲ್ಲ ಸಚಿವರ ಗೌರವ ಉಪಸ್ಥಿತಿಯಲ್ಲಿ ನಡೆಯುತ್ತಿರುವ ಗುಡ್ಡಾಪುರ ಐತಿಹಾಸಿಕ ಸಮ್ಮೇಳನದಲ್ಲಿ ತಮ್ಮೆಲ್ಲರ ಉಪಸ್ಥಿತಿ ಪ್ರಾರ್ಥನೀಯ. ಈ ಕಾರ್ಯಕ್ರಮಕ್ಕೆ ನಾಡಿನ ಹೆಸರಾಂತ ಕಲಾ ತಂಡಗಳು ತಮ್ಮನ್ನು ರಂಜಿಸಲು ಬರುತ್ತಿವೆ. ಹಾಗಾಗಿ ತಾವೆಲ್ಲರೂ ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ನಾಡಿನ ಕಾರ್ಯಕ್ರಮದಲ್ಲಿ ಸಹಭಾಗಿಯಾಗಿ ಯಶಸ್ವಿಗೊಳಿಸಬೇಕು ಅಂತ ಗಡಿನಾಡು ನ್ಯೂಸ್ ಫಸ್ಟ್ ವತಿಯಿಂದ ಕೇಳಿಕೊಳ್ತಾ ಇದ್ದೀವಿ.